ಲಕ್ಷ್ಮಣ ಈ ಲಕ್ಷ್ಮಣ ಏನು ಹೇಳ್ತಾನ, ನೀವು ನನ್ನ ಕಾನೂನು ಪ್ರಕಾರ ಕ್ರಮ ತೊಗೊಂಡ್ಬಿಟ್ಟು ನನ್ನ ಮ್ಯಾಗ FIR ಮಾಡಿ. ಮೊಬೈಲ್ ತಾಳೆ ಈಗ ಕಾನೂನು ಪ್ರಕಾರ ಕ್ರಮ ತಗೋರಿ, ನಾ ಕೋರ್ಟ ನೋಡ್ಕೊತೀನಿ ಅಂತ. ಹಂಗಿದ್ದು ನಾವು ಅವ್ರ ಕರೆದು ಒಂದು FIR ಮಾಡ್ತೀವಿ, ಕೋರ್ಟ್ ಕಳಿಸ್ತೀವಿ. ಅದನ್ನೇ ನೋಡ್ಕೊಂಡು ಬಟ್ ಎಲ್ಲ ಕೇಸ್ನಾಗ ಈ ಕೇಸ್ಗೆ ಇದಾಗಿಲ್ಲ. ಹೀಗೆ ಮಾಡ್ತೀನಿ ಹಿಂಗೆ ಮತ್ತು ಅವ್ರು ತಿಳಿಸಿ ಹೇಳಿದ್ರು ನೀವು ಸಾಯ್ಬೇಕು ನನಗೆ ಅನ್ಬೇಕು. ನನ್ಗೆ ಏನು ತಿಳಿಸಿ ಹೋಗೈತೆ ಹೇಳಿ ನನಗೆ. ಲಕ್ಷ್ಮಣ ಇಲ್ಲ ಮಾಡು, ನಾ ಜೈಲಿಗೆ ಹೋಗಕ್ಕೆ ರೆಡಿ ಇದೆ. ಜೈಲಿಗೆ ಹೋಗೋ ಇಲ್ಲ ಅಂದ್ರೆ ಕಾನೂನು ಕೈ ತಗೋಬೇಕಾಗ್ತದೆ. ನಾ ಆ ಲೆಕ್ಕಕ್ಕೆ ಟಾರ್ಚರ್ ಅದು ಕೇಳ. ನೀನು ನನಗೂ ಪರಿಚಯ ಆಗೋದನ್ನು ಸಾಹೇಬ್ರಿಗೆ ಹೇಳಿದ್ದೆ. ಏನಾಯ್ತು ಗೊತ್ತಿದ್ದಾರೆ ಬರೋಣ ಅಂತೇಳಿ. ನನಗೆ ನಾ 7ನೇದಿದ್ದಂಗಿಂದ ಪರಿಚಯ ಅದ. ಮತ್ತು ಈಗ ಅದು ಜೈಲಿಗೆ ಹೋಗೋದು ಏನು ಸಮಸ್ಯೆ ಇಲ್ಲ. ಜೈಲಿಗೆ ಹೋಗೋದು ಏನು ಸಮಸ್ಯೆ ಆಕೈತೆ ಅಷ್ಟೇ. ಐಡಿ ಇರೋದ್ರಿಂದ ನನಗೆ ಇವ್ರ ಐಡಿಲಿಂದ ಆಗಿತ್ತು ಅಂತ ಹೇಳಿದ್ರೆ ನಾವು ಸರ್ಗೆ ಹೇಳ್ಬೋದಿತ್ತು, ಸರ್ ತಪ್ಪಾಗಿರ್ತದೆ. ಬೇರೆಯವ್ರದ್ದು ID ಉಪಯೋಗಿಸೋದು ಅಂತ ಹೇಳಿದ್ರೆ ಉದ್ದೇಶನ ಬೇರೆದು ಕಂಡು ಬರ್ತದೆ. ಅಂದಮೇಲೆ ನಾವು ಹೇಳೋದಿಲ್ಲ. ಈಗ ನನಗೆ ಇಲ್ಲ ಬೇರೆ ಐಡಿಲಿಂದ ಇದನ್ನು ಮಾಡಿದ್ರೆ ಅವ್ರ ಐಡಿಲಿಂದ ಅದು ಫೇಕ್ ID ಮಾಡೋದು ಉದ್ದೇಶ ಏನು ಅಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಬೇರೆ ಇದನ್ನ ಮಾಡೋದು ಉದ್ದೇಶ ಇದ್ದದ್ದು ಐಡಿ ಹೊಡ್ಬಿಟ್ರೆ ಸಮಸ್ಯೆ ಇರ್ತಿದ್ದಿಲ್ಲ. ಅದರಾಗೂ ಏನೈತಿ, ಅವ ಏನು ತಪ್ಪು ಮಾಡ್ಯಾರ ಅದು ಹಾಕೋದ್ರಿಂದ ಸಮಸ್ಯೆ ಅದನ್ನು ನಾವು ಒಂದು ಫೋಟೋ ಹೆಣ್ಮಕ್ಳ ಡ್ರೆಸ್ ಹಾಕಿ ವ್ಯಕ್ತಿತ್ವ ಡ್ಯಾಮೇಜ್ ಮಾಡಿ ಅದನ್ನು IT ಆ್ಯಕ್ಟ್ ಅದಕ್ಕೆ ಮಾಡ್ಯಾರ. ಪ್ರಾಬ್ಲಮ್ ಏನಾದ್ರು ಗೊತ್ತಿಲ್ಲ ನಮ್ಗೆ. ಅದು ಈಗ ಐತಿ, ಇದಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಮಾತಾಡ್ತೀವಿ ನಾವು. ಗೊತ್ತಿಲ್ಲ ಗೊತ್ತಿಲ್ಲ. FIR ಮಾಡಿಕೊಡ್ರಿ. ಇನ್ನೊಂದ್ಸಲ ವಿಚಾರ ಮಾಡಿ ಮಾತಾಡಿ ಮೀಡಿಯಾ ಇರುತ್ತೆ. ಇಲ್ಲಂದ್ರೆ ಕೇಳಿ ಒಂದ್ಸಲ ವಿಚಾರ ಮಾಡಿರಿ. ಹೇಳಿ ಸರ್, ನಾವು ಏನು ಕೇಳಿ ಹೇಳ್ಬೇಕು ಸರ್. ನಾವು ಇದ್ದಿದ್ದು ಅಂತ ಹೇಳಿದ್ರೆ ಅವ್ರ ಐಡಿಲಿಂದ ಏನಾರು ಇಂಥ ಇದು ಇವರು ಫೋನ್ ಮಾಡಿದ್ರು ಇನ್ನೊಬ್ರು ನಮ್ಮ ಜಾಧವ್ ಅವರಿಗೆ ಮಾತಾಡಿ ಏನಂತ ನೋಡ್ಕೊಂಡು ಹೆಂಗೆ ಇವತ್ತೊಂದಿನ ಟೈಮ್ ಅದ ಕರೆನ್ಸಿ ವ್ಯಾಪಾರ ಮಾಡಿಸ್ತೀವಿ ಸರ್.